ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ಹಾಗೆಯೇ ರಾಜಣ್ಣ ಅವರಿದ್ದಾರೆ, ಸಹಕಾರ ಮಂತ್ರಿಗಳು, ಇನ್ನೂ ಪ್ರಭಾವಿ ಸಚಿವರುಗಳಿದ್ದೀರಿ, ಶಾಸಕರುಗಳಿದ್ದೀರಿ. ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ರಾಜಕೀಯ ಆಪಾಪಿನ ಬಿಟ್ಟು ದಯವಿಟ್ಟು ನೀವು ರೈತರ ಜೊತೆ ಹೋರಾಟಕ್ಕೆ ಇಳಿಯಿರಿ. ಇಲ್ಲಾಂದರೆ ನೀವು ಏನು ದ್ರೋಹ ಮಾಡ್ತಿದ್ದೀರಲ್ಲ ಆ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಏನು ದ್ರೋಹ ಮಾಡ್ತಿದ್ದೀರಲ್ಲ, ಇದರ ಪರಿಣಾಮಗಳನ್ನ ನೀವು ಮುಂದಿನ ಚುನಾವಣೆಗಳು ಎದುರಿಸಬೇಕಾಗತ್ತೆ. ಈ ನಿಂತಿರೋ ಒಂದು ಪ್ರಾಜೆಕ್ಟನ್ನು ಇವತ್ತು ಇದಕ್ಕೆ ಜೀವ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ತುಂಬ ಅವಸರವಾಗಿ 144 ಸೆಕ್ಷನ್ ಹಾಕಿ ನಿಷೇಧಾಜ್ಞೆ ಏರಿಸಿ ಆ ಕಾಮಗಾರಿ ನಡೀತಿರೋ ಸುತ್ತಮುತ್ತ 10 ಕಿಲೋಮೀಟ್ರು ನಿಷೇಧಾಜ್ಞೆ ಹಾಕಿ ಇವತ್ತು ಚಾನಲ್ ತೊಗೊಂಡು ಹೋಗ್ತಿದ್ದಾರೆ. ರಾಮನಗರದಿಂದ ಡಿ ಕೆ ಶಿವಕುಮಾರ್ ಅವರು ತುಮಕೂರಿಗೆ ಬಂದು ಈ ನೀರನ್ನು ತೊಗೊಂಡೋಗಿ ನಾನು ಮಾಗಡಿಗೆ ಕರೆಸ್ತೀನಿ, ಚನ್ನಪಟ್ಟಣಕ್ಕೆ ಕರೆಸ್ತೀನಿ, ರಾಮನಗರಕ್ಕೆ ಕರೆಸ್ತೀನಿ, ಅಲ್ಲಿನ ರೈತರ ಬದುಕನ್ನು ನಾನು ಹಸನು ಮಾಡ್ತೀನಿ ಅಂತ ಹೊರಟ್ರೆ ನೀವು ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ನಿಮಗೆ ಈ ರೈತರ ಕಣ್ಣಿಗೆ ಕಾಣಿಸ್ತಿಲ್ಲ. ನೀವು ನೋಡಿ, ನಿಮ್ಮ ರಾಜಕೀಯ ಅಸ್ತಿತ್ವನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ, ನೀವೊಬ್ಬ ಪ್ರಭಾವಿ ನಾಯಕ ಆಗಿ ಆ ಭಾಗದಲ್ಲಿ ರೂಪುಗೊಳ್ಳೋದಕ್ಕೋಸ್ಕರ ನೀವಿವತ್ತು ಇಡೀ ಒಂದು ಜಿಲ್ಲೆಗೆ ಅನ್ಯಾಯ ಮಾಡೋಕ್ಕೆ ಹೋಗ್ತಿದ್ದೀರಿ. ರಾಜಣ್ಣ ಅವರೇ, ನಿಮಗೂ ಮಧುಗಿರಿಗೂ ಸಂಬಂಧನೇ ಇಲ್ಲ. ನೀವು ತುಮಕೂರಿಂದ ಬಂದು ಮಧುಗಿರಿಯಲ್ಲಿ ನಿಲ್ತೀರಿ. ಇದಕ್ಕೆ ನಿಮಗೆ ಮುಂಚೆ ಪರಮೇಶ್ವರ್ ನಿಲ್ತಾಯಿದ್ರು. ನಿಮ್ಗೆ ಏನು ಹೋಗಬೇಕಾಗಿದೆ? ಎಲೆಕ್ಷನಲ್ಲಿ ಬರ್ತೀರಿ, 4 ಮಾತಾಡ್ತೀರಿ, ಜನರು ಏನೋ ಆಮಿಷಗಳನ್ನ ತೋರಿಸ್ತೀರಿ, 4 ಕಾಸುಗಳನ್ನ ಕೊಡ್ತೀರಿ, ಬೇಡದೇರನ್ನವ್ರು ಕೊಡ್ತೀರಿ, ಕೊಟ್ಟು ಗೆದ್ಕೊಂಡು ಹೋಗ್ಬಿಡ್ತೀರಿ. ನೀವು ನಿಮ್ಗೆ ಏನಾಗೋಗ್ಬೇಕು ತಾಲೂಕನ್ನು ಕಟ್ಕೊಂಡು? ಒಬ್ಬ ಡಿ ಕೆ ಶಿವಕುಮಾರ್ಗೆ ತುಮಕೂರಲ್ಲಿರೋ ನೀರನ್ನು ರಾಮನಗರಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್ನ ಅವರು ಮಾಡ್ಕೋತಾರೆ. ಅಂದರೆ ತುಮಕೂರಿಂದ ಮಧುಗಿರಿಗೆ ತೊಗೊಂಡು ಹೋಗೋ ಒಂದು ಬದ್ಧತೆ, ಕಮಿಟ್ಮೆಂಟ್ ನಿಮಗೆ ಯಾಕೆ ಮಾಡ್ತಿಲ್ಲ? ಕೊರಟಗೆರೆಯಲ್ಲಿ ಬಡ ಭೂಮಿಗಳಿಲ್ವೇನ್ರಿ? ರೈತರು ಬೆಳೆಯೋಕ್ಕಾಗ್ದಿರೋ ಬಿಟ್ಟರೆ ಜಾಗಗಳಿಲ್ವೇನ್ರಿ? ನೀರಿಲ್ದಿರಾ ಯಾಕೆ ತೊಗೊಂಡು ಹೋಗೋಕ್ಕಾಗ್ತಿಲ್ಲ? ಪಾವಗಡ ಬಿಸಿಲ ನಾಡು, ಕುಡಿಯೋಕೆ ನೀರು ಸಿಗೋದಿಲ್ಲ ಬೇಸಿಗೆನಲ್ಲಿ. ಯಾಕೆ ನೀವು ಮನಸ್ಸು ಮಾಡ್ತಿಲ್ಲ? ಪಾವಗಡಕ್ಕೆ ಯಾಕೆ ನೀರನ್ನು ತೊಗೊಂಡು ಹೋಗಬಾರ್ದು? ಅದೇ 3 TMC ನೀರನ್ನು ಈ 3 ತಾಲೂಕುಗಳು ಕೊಟ್ಟರೆ ರೈತರು ಬದುಕೋದಿಲ್ವೇನ್ರಿ? ನೀವು ರಾಮನಗರ ಕೊಡ್ಬೋದು ಅಂತ ಹೇಳೋದಾದರೆ ಈ 3 ತಾಲೂಕು ನಿಮ್ಗೆ ಯಾಕೆ ಅರ್ಸೋದು? ನಿಮ್ಮ ಬದ್ಧತೆ ಇಲ್ಲ, ನಿಮ್ಗೆ ಯಾಕೆ ಕಮಿಟ್ಮೆಂಟ್ ನೀವು ತೊಗೊಳ್ತಿಲ್ಲ? ಕಮಿಟ್ಮೆಂಟ್ನ ಮಾಗಡಿ ಚನ್ನಪಟ್ಟಣ ರೈತರು ನಮ್ಮವರೇನೆ, ಬೇರೆಯವರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮವರೇನೆ. ಆದರೆ ಇಲ್ಲಿರೋ ರೈತರಿಗೆ ಅನ್ಯಾಯ ಮಾಡಿ ನಿಮ್ಮ ರಾಜಕೀಯ ಅಸ್ತಿತ್ವಗಳನ್ನ ಕಟ್ಕೊಳ್ಳೋದಕ್ಕೋಸ್ಕರ ನೀವು ದೊಡ್ಡ ಲೀಡರ್ಗಳಾಗಿ ಯಾವುದೋ 4 ಕ್ಷೇತ್ರಗಳನ್ನ ಹಿಡ್ಕೊಂಡು ನೀವು ಇಲ್ಲಿ ಪ್ರಭಾವಿಗಳಾಗಿ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಒಂದು ಜಿಲ್ಲೆಗೆ ಅನ್ಯಾಯ ಮಾಡ್ತಿದ್ದೀರಿ. ಸ್ವಾಮೀಜಿಗಳ ಮೇಲೆ ಹೆಚ್ಚು ಕಮ್ಮಿ 4-5 ಸ್ವಾಮೀಜಿಗಳ ಮೇಲೆ ನೀವು ಹಾಕಿರೋ ಸೆಕ್ಷನ್ಗಳು ನೋಡಿದ್ರೆ ನನಗೆ ಕೈಕಾಲು ನಡ್ಕೊ ಬರ್ತದೆ. ಅಂಥ ಸೆಕ್ಷನ್ಗಳನ್ನ ಹಾಕಿಸಿ ಇವತ್ತು ನೀವು ಹೋರಾಟಗಾರರನ್ನ, ರೈತ ಮುಖಂಡರುಗಳನ್ನ ಇವತ್ತು ನೀವು ಬೆದರಿಸ್ತಿದ್ದೀರಾ. ಇದೇನು ಗೂಂಡಾರಾಜನ? ಇಷ್ಟಕ್ಕೂ ಏನು ಮಾಡ್ತಿರೋದವರು? ಅವ್ರೇನು ಪೊಲೀಸ್ ಸ್ಟೇಷನ್ ಕಲ್ಲು ಹೊಡಿತವ್ರ? ಪೊಲೀಸವ್ರು ಕಲ್ಲು ಹೊಡಿತವ್ರ? ಇಲ್ಲ ಪೊಲೀಸರ ವಾಹನಕ್ಕೆ ಏನಾದರೂ ಕಲ್ಲು ಹೊಡಿತಿದ್ದಾರೆ? ಅವರು ಏನು ಮಾಡ್ತಿದ್ದಾರೆ ಸ್ವಾಮಿ? ತಮ್ಮ ಹಕ್ಕನ್ನು ಕೇಳ್ತಿದ್ದಾರೆ ರೀ. ಪರಮೇಶ್ವರ್ ಅವರೇ, ಸಾಧ್ಯವಾದರೆ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನೀವು ತೊಗೊಂಡೋಗ್ಬೇಕು. ಸಾಧ್ಯವಾದರೆ ನಿಮ್ಮ ಪದವಿಗೆ ರಾಜೀನಾಮೆ ಕೊಟ್ಟು ಬನ್ನಿ. ನಿಮ್ಮನ್ನು ಜನ ಇನ್ನು 10 ಸರಿ ಗೆಲ್ಲಿಸ್ತಾರೆ ಬೇಕಿದ್ರೆ. ತುಮಕೂರು ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ದಯವಿಟ್ಟು ಈ ಹೋರಾಟನ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನೀರು ನಮ್ಮ ಹಕ್ಕು. ಆಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಿಮ್ಮದು ಏನು 10 ರೂಪಾಯಿಗೆ 500 ರೂಪಾಯಿ ಸಿಕ್ಕುತ್ತೆ, ಯಾರು ಜಮೀನುಗಳು ಮಾಡಬೇಡಿ, ಇಟ್ಕೊಳ್ಳಿ, ಮುಂದೆ ನಿಮ್ಮ ಒಳ್ಳೆ ಭವಿಷ್ಯ ಇದೆ. ಏನು ಭವಿಷ್ಯ ಹೇಳಿರೋದವರು? ನಾನು ನೀರು ಬಿಡ್ತೀನಿ ಬೆಲೆ ಬೆಳ್ಕೊಳ್ರಿ ಅಂತಲ್ಲ, ಅವ್ರು ಹೇಳಿರೋ ಭವಿಷ್ಯ ಅವ್ರು ಗೊತ್ತಾ? ರಿಯಲ್ ಎಸ್ಟೇಟ್ ಬೆಳೆಯುತ್ತೆ ಮುಂದೆ, ಇಟ್ಕೊಳ್ಳಿ ಅಂತ ಹೇಳಿರೋದವರು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ನೀರಿನ ಸುನಾಮಿ ಎಬ್ಬರಿಸ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯವರು ನೀರಿನ ಸುನಾಮಿ, ಒಂದು ಕಡೆ ಹೇಮಾವತಿ, ಇನ್ನೊಂದು ಕಡೆ ಆಲಮಟ್ಟಿ. ನಾವು ಈಗ ಸ್ವಲ್ಪ ಹೇಮಾವತಿ ಬಗ್ಗೆ ಮಾತಾಡೋಣ. ಆಲಮಟ್ಟಿ ಇರಲಿ, ಆಲಮಟ್ಟಿದು ದೊಡ್ಡ ವಿವಾದ ಇಲ್ಲ, ಸಣ್ಣ ವಿವಾದ ಹೀಗೆ ಎದೊಳ್ತಾ ಇದೆ ಅದು. ಬಟ್ ಹೇಮಾವತಿ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಕರ್ನಾಟಕದಾದ್ಯಂತ. ವೀಕ್ಷಕರೇ ನೋಡಿ, ಈ ಡಿ ಕೆ ಶಿವಕುಮಾರ್ ಇದ್ದಾರಲ್ವಾ, ಇವರು ಮೂಲತಃ ಕನಕಪುರದವರೇ. ಇವರ ಇಡೀ ರಾಜಕೀಯ ಬದುಕನ್ನು ಕನಕಪುರ, ರಾಮನಗರ ಈ ಭಾಗದಲ್ಲಿ ಕಟ್ಕೊಂಡಿದ್ದಾರೆ. ಇವರು ತಮ್ಮನೂ ಸೇರ್ಕೊಂಡು ಇಬ್ಬರೂ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ತುಂಬ ಜಾಣ ನಡೆನ ರಾಜಕೀಯವಾಗಿ ಇವತ್ತು ಉರುಳಿಸ್ತಿದ್ದಾರೆ, ಒಂದು ಒಳ್ಳೆ ದಾಳನ ಉರುಳಿಸ್ತಿದ್ದಾರೆ. ಇವತ್ತು ಯಾವ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅವರು ಅಂದರೆ, ಈಗಾಗಲೇ ರಾಮನಗರದಲ್ಲಿ JDSನ ಕುಮಾರಸ್ವಾಮಿಯವರು ಜಾಗ ಖಾಲಿ ಮಾಡಿ ಆಗಿದೆ, ಜಾಗ ಖಾಲಿ ಮಾಡಿಸಿದ್ರು. ಅದು ಯಾವ್ಯಾವುದೋ ಕಾರಣಗಳಿದೆ, ಅದು ಕಾರಣಗಳಿಗೆ ಬೇಡ ಚರ್ಚೆ ಮಾಡೋದು, ಮುಂದೆ ಯಾವತ್ತಾದರೂ ನೋಡೋಣ. ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಈ 3 ತಾಲೂಕುಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ತುಂಬ ಜಾಣತನವಾದಂತಹ ಒಂದು ರಾಜಕೀಯನ ಮಾಡಕ್ಕೆ ಹೊರಟಿದ್ದಾರೆ, ಅದು ನೀರಿನ ಮುಖಾಂತರ. ಹೌದು ವೀಕ್ಷಕರೇ, ಇವತ್ತು ನೋಡಿ, ಹೇಮಾವತಿ ಅಣೆಕಟ್ಟೆಯಿಂದ ತುಮಕೂರು ಜಿಲ್ಲೆಯ
ಹೆಚ್ಚು ಕಮ್ಮಿ 12 ತಾಲೂಕುಗಳಿಗೆ 25 TMC ನೀರನ್ನು ಹಂಚಿಕೆ ಆಗಬೇಕು. ನನಗೆ ಗೊತ್ತಿರೋ ಪ್ರಕಾರ, ನಾನು ಕೂಡ ಅದೇ ಜಿಲ್ಲೆಯವನಾಗಿರೋದ್ರಿಂದ ನನಗಿರೋ ಮಾಹಿತಿ, ಆ ಅಣೆಕಟ್ಟು ಕಟ್ಟಿದಾಗಿಂದ ಆ್ಯಸ್ ಆನ್ ಟುಡೇ ಇವತ್ತಿನವರೆಗೂ ಯಾವ ವರ್ಷವೂ ಕೂಡ 25 TMC ನೀರು ತುಮಕೂರು ಜಿಲ್ಲೆಗೆ ಹರಿಸಿರೋ ಉದಾಹರಣೆನೇ ಇಲ್ಲ. ಹೌದು, ಈಗಿದ್ರೂ ಕೂಡ DK ಶಿವಕುಮಾರ್ ಅವರು ಇವತ್ತು ಗುಬ್ಬಿಯ ಸುಂಕಾಪುರ ಅನ್ನೋ ಒಂದು ಜಾಗದಿಂದ ಒಂದು ಎಕ್ಸ್ಪ್ರೆಸ್ ಕೆನಲ್ನ ಮಾಡಿ ಇವತ್ತು ಕುಣಿಗಲ್ ಮುಖಾಂತರ ನಾವು ಕುಣಿಗಲ್ಗೆ ನೀರು ಹರಿಸ್ತಿದ್ದೀವಿ ಅಂತ ತೋರಿಸೋದ್ರ ಮುಖಾಂತರ, ಅಂದರೆ ಕುಣಿಗಲ್ಲು ಕೂಡ ತುಮಕೂರಿನ ಒಂದು ಭಾಗ. ಹೌದು, ತುಮಕೂರಿನ 12 ತಾಲೂಕುಗಳಲ್ಲಿ ಕುಣಿಗಲ್ ಕೂಡ ಒಂದು. ಆ ಕುಣಿಗಲ್ನ ತೋರಿಸ್ಕೊಂಡು ಇವತ್ತು ಮಾಗಡಿ ರಾಮನಗರಕ್ಕೆ ಹೇಮಾವತಿ ನೀರನ್ನು ತಗೊಂಡು ಹೋಗೋ ಹುನ್ನಾರನ ನಡೆಸ್ತಿದ್ದಾರೆ. ಇದರ ಮುಖಾಂತರ DK ಶಿವಕುಮಾರ್ ಅವರು ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ ಇದು. ನನ್ನ ಜಿಲ್ಲೆಯ ಇಡೀ ರೈತ ಬಂಧುಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು, ಇದರಲ್ಲಿ ತುಂಬ ಸೂಕ್ಷ್ಮವಾದ ವಿಚಾರ ಅಡಗಿದೆ. ಏನು ಈ ವಿಚಾರ ಅಂದರೆ ನೋಡಿ, ಇವತ್ತು ಕೂಡ ನಾವು ಡಾಕ್ಟರ್ ರಂಗನಾಥ್ ಅವ್ರ ಹೇಳಿಕೆನ ನೋಡಿ, ನೀವು ವಿಜಯ ಕರ್ನಾಟಕದಲ್ಲಿ ಅವರು ಒಂದು ಹೇಳಿಕೆ ಮಾಡಿದ್ದಾರೆ, ಇದು ಕೇವಲ ಕುಣಿಗಲ್ಲಿಗೆ ಮಾತ್ರ ತೊಗೊಂಡು ಹೋಗ್ತಿರೋದು ನೀರು ಅಂತ ಹೇಳ್ಬಿಟ್ಟು. ನಾನು ರೈತರ ಬಂದವರು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ರಂಗನಾಥ್ ಅವರು ಶಾಸಕರಿದ್ದಾರೆ, ಕುಣಿಗಲ್ನ ಶಾಸಕರು, ಮತ್ತು DK ಶಿವಕುಮಾರ್ನ ಸಂಬಂಧಿ ಕೂಡ ಹೌದು. ಅವರು ಇವತ್ತು ಒಂದು ಹೇಳಿಕೆನ ಕೊಟ್ಟಿದ್ದಾರೆ, ಇದು ಬರೀ ಕುಣಿಗಲ್ಲಿಗೆ ಮಾತ್ರ ತೊಗೊಂಡು ಹೋಗ್ತಿರೋದು, ಕುಣಿಗಲ್ಲು ಕೂಡ ತುಮಕೂರಿನ ಒಂದು ಭಾಗ ಅಂತ. ಹೌದ್ರಿ ರಂಗನಾಥ್ ಸಾಹೇಬ್ರೆ, ಡಾಕ್ಟರ್ ರಂಗನಾಥ್ ಸಾಹೇಬ್ರೆ, ಯಾರಿಲ್ಲ ಅಂತ ಹೇಳಿದ್ದು. ಕುಣಿಗಲ್ಲು ಕೂಡ ತುಮಕೂರಿನ ಒಂದು ತಾಲೂಕು, ತುಮಕೂರಿನ ಒಂದು ಭಾಗನೇ. ನೀವು ಕುಣಿಗಲ್ಲಿಗೆ ನೀರು ಹರಿಸೋದಾದರೆ ತುಮಕೂರು ಜಿಲ್ಲೆಯ ರೈತರ ಯಾವ ಅಭ್ಯಂತರನೂ ಕೂಡ ಇಲ್ಲ. ಆದರೆ ನೀವಿವತ್ತು ಕುಣಿಗಲ್ನ ತೋರಿಸಿ ರಾಮನಗರ, ಮಾಗಡಿ ತಾಲೂಕುಗಳಿಗೆ ನೀವಿವತ್ತು ನೀರನ್ನು ತೊಗೊಂಡು ಹೋಗ್ತಾ ಇದ್ದೀರಿ. ಹೇಮಾವತಿ ನೀರನ್ನು ಯಾವ ಲೆಕ್ಕದಲ್ಲಿ ತೊಗೊಂಡು ಹೋಗ್ತಿದ್ದೀರ ನೀವು? ಇಡೀ ತುಮಕೂರು ಜಿಲ್ಲೆಗೆ ಹೇಮಾವತಿಯಿಂದ ಅಲಾಟ್ ಆಗಿರೋ ನೀರು 25 TMC ನೀರು. ನೀವಿವತ್ತು 3.5 TMC ನೀರನ್ನು ನೀವು ಮಾಗಡಿ ರಾಮನಗರಕ್ಕೆ ತೊಗೊಂಡು ಹೋಗೋದಾದರೆ ಹೆಚ್ಚಿನ TMC ನೀರನ್ನು ನೀವು ಹೇಮಾವತಿ ಜಲಾಶಯದಿಂದ ಬಿಡ್ತಾ ಇದ್ದೀರಾ ಹೊರಗಡೆ. ನೀವು ಹೇಳಿ, ನೀವು ಬಿಡ್ತಾ ಇದ್ದೀರಾ? ನೀವು 25 TMC ನೀರನ್ನು ನೀವು ರಾಮನಗರಕ್ಕೂ ನೀವು ತೊಗೊಂಡು ಹೋಗೋದು ಅನ್ನೋದಾದರೆ, ಹಾಗಾದರೆ ತುಮಕೂರಿನ ರೈತರು ಏನು ಮಾಡಬೇಕು ಹೇಳಿ? ನೀವು ಹೆಚ್ಚುವರಿ ನೀರು ಏನಾದರೂ ಹೇಮಾವತಿಯಿಂದ ನೀವು ಹರಿಸೋದಾದರೆ ನೀವು ತೊಗೊಂಡೋಗಿ. ಅದನ್ನು ಬಿಟ್ಬಿಟ್ಟು ನೀವು ಇರೋ ನೀರನ್ನೇ ನಮಗೆ ಇನ್ನೂ 25 TMC ಇದುವರೆಗೂ ನೀರು ಬರ್ತಾ ಇಲ್ಲ ತುಮಕೂರಿಗೆ. ಆ 25 TMC ನೀರು ಬರ್ತಾನೇ ಇಲ್ಲ. ಆ ನೀರಲ್ಲೇ ನೀವು 3.5 TMC ಈ ಕಡೆ ತೊಗೊಂಡು ಹೋಗ್ತೀವಿ ಅಂದರೆ ಯಾವ ನ್ಯಾಯ ರೀ ಇದು? ಆದರೆ ನೋಡಿ, ನನಗೆ ಇರೋ ಮಾಹಿತಿ ಪ್ರಕಾರ ಇದುವರೆಗೂ ಹೇಮಾವತಿ ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ಹರಿತಾ ಇರೋ ನೀರು 16ರಿಂದ 17 TMC ನೀರು. ಅಂದರೆ 24 TMC ಏನು ಅಲೋಕೇಟ್ ಆಗಿದೆ ಹೇಮಾವತಿ ಜಲಾಶಯದಿಂದ, ಅದರಲ್ಲಿ ಇನ್ನೂ ಕೂಡ 7-8 TMC ನೀರು ನಮಗೆ ಸಿಗ್ತಾನೇ ಇಲ್ಲ. ಬರ್ತಾ ಇರೋ ಇಷ್ಟೋ TMC ನೀರಲ್ಲಿ ನೀವು ಇನ್ನೂ ಕೂಡ ಅದರಲ್ಲೂ 3.5 TMC ನೀರನ್ನು ಯಾವ್ಯಾವುದೋ ಕಾರಣಗಳು ಹೇಳಿ ನೀವಿವತ್ತು ಮಾಗಡಿ, ರಾಮನಗರ, ಚನ್ನಪಟ್ಟಣಕ್ಕೆ ನೀವು ಹರ್ಸೋಕೆ ಹೊರಟಿದ್ದೀರ ಅಂದರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಕಣ್ಣಿಗೆ ಇವ್ರು ಯಾರೋ ಕಾಣ್ತಿಲ್ವಾ? ಈ ಜಿಲ್ಲೆಯ ರೈತರು ನಿಮಗೆ ರೈತರಾಗಿ ಕಾಣಿಸ್ತಿಲ್ವಾ? ಶಿವಕುಮಾರ್ ಅವರೇ ಹೇಳಿ. ನೀವು ನೋಡಿ, ನಿಮ್ಮ ರಾಜಕೀಯ ಅಸ್ತಿತ್ವನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ, ನೀವೊಬ್ಬ ಪ್ರಭಾವಿ ನಾಯಕ ಆಗಿ ಆ ಭಾಗದಲ್ಲಿ ರೂಪುಗೊಳ್ಳೋದಕ್ಕೋಸ್ಕರ ನೀವಿವತ್ತು ಇಡೀ ಒಂದು ಜಿಲ್ಲೆಗೆ ಅನ್ಯಾಯ ಮಾಡೋಕ್ಕೆ ಹೋಗ್ತಿದ್ದೀರಿ. ಹೌದು, ಇಡೀ ಒಂದು ಜಿಲ್ಲೆಗೆ ಅನ್ಯಾಯ ಮಾಡೋಕ್ಕೆ ಹೋಗ್ತಿದ್ದೀರಿ. ನಾನು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಕಾಂಗ್ರೆಸ್ಸಿನ ಪ್ರಭಾವಿಗಳಿದ್ದೀರಿ. ನೀವು ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ಹಾಗೆಯೇ ರಾಜಣ್ಣ ಅವರಿದ್ದಾರೆ, ಸಹಕಾರ ಮಂತ್ರಿಗಳು, ಇನ್ನೂ ಪ್ರಭಾವಿ ಸಚಿವರುಗಳಿದ್ದೀರಿ, ಶಾಸಕರುಗಳಿದ್ದೀರಿ. ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ರಾಜಕೀಯ ಹಪಾಹಪಿನ ಬಿಟ್ಟು ದಯವಿಟ್ಟು ನೀವು ರೈತರ ಜೊತೆ ಹೋರಾಟಕ್ಕೆ ಇಳಿಯಿರಿ. ಇಲ್ಲಾಂದರೆ ನೀವು ಏನು ದ್ರೋಹ ಮಾಡ್ತಿದ್ದೀರಲ್ಲ ಆ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಏನು ದ್ರೋಹ ಮಾಡ್ತಿದ್ದೀರಲ್ಲ, ಇದರ ಪರಿಣಾಮಗಳನ್ನ ನೀವು ಮುಂದಿನ ಚುನಾವಣೆಗಳು ಎದುರಿಸಬೇಕಾಗತ್ತೆ. ಏನಕ್ಕೆ ಅಂದರೆ ನಾನು ವಿಶೇಷವಾಗಿ ಡಾಕ್ಟರ್ ಪರಮೇಶ್ವರ್ ಮತ್ತು ರಾಜಣ್ಣ ಅವರಿಗೆ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಈ ಜಿಲ್ಲೆ ಎಲ್ಲವನ್ನೂ ಕೊಟ್ಟಿದೆ. ಪರಮೇಶ್ವರ್ ಸಾಹೇಬ್ರೆ, ಈ ಜಿಲ್ಲೆ ನಿಮಗೆ ಎಲ್ಲವನ್ನೂ ಕೊಟ್ಟಿದೆ. ನೀವು ಈ ಜಿಲ್ಲೆಗೆ ದ್ರೋಹನ ಮಾಡಬೇಡಿ. ನೀವು ತುಂಬ ಚೆನ್ನಾಗಿ ಹೇಳಿಕೆಗಳನ್ನ ಕೊಡ್ತಿದ್ದೀರಾ, ಇದನ್ನು ನಿಲ್ಲಿಸಲ್ಲ, ಇದು ಮುಂದುವರಿಬೇಕು, ನಾನು ರೈತರ ಮನವೊಲಿಸ್ತೀನಿ. ಏನು ಮಣ್ಣು ನೀವು ಮನವೊಲಿಸೋದು? ಮೊದಲು ನೀರು ಹೋಗೋದನ್ನು ನಿಲ್ಲಿಸಿ. ನಿಮಗೆ ಹಂಗೇನಾದರೂ ಚನ್ನಪಟ್ಟಣ, ಮಾಗಡಿ,
ರಾಮನಗರಕ್ಕೆ ನೀರು ಹರಿಸಲೇಬೇಕು ಅನ್ನೋ ನಿಮ್ಮ ಉದ್ದೇಶ ಇದ್ದರೆ ಹೇಮಾವತಿ ನದಿಯಿಂದ ಡ್ಯಾಮಿಂದ ನೀವು ಹೆಚ್ಚಿಗೆ ನೀರನ್ನು ಬಿಡುಗಡೆ ಮಾಡಿಸ್ಕೊಂಡು ಬನ್ನಿ. ಆವಾಗ ನೀವು ತೊಗೊಂಡೋಗಿ ಯಾವನು ಬೇಡ ಅಂತ ಹೇಳಿದ್ದು. ನೀವು ನಮಗೆ ಬರ್ತಾ ಇರೋ ಅಲ್ಪ ಸ್ವಲ್ಪ ನೀರಲ್ಲೇ ನೀವು ದಾನ ಮಾಡೋದಕ್ಕೆ ಮಾಗಡಿ ಚನ್ನಪಟ್ಟಣ ರೈತರು ನಮ್ಮವರೇನೆ, ಬೇರೆಯವರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮವರೇನೆ. ಆದರೆ ಇಲ್ಲಿರೋ ರೈತರಿಗೆ ಅನ್ಯಾಯ ಮಾಡಿ ನಿಮ್ಮ ರಾಜಕೀಯ ಅಸ್ತಿತ್ವಗಳನ್ನ ಕಟ್ಕೊಳ್ಳೋದಕ್ಕೋಸ್ಕರ ನೀವು ದೊಡ್ಡ ಲೀಡರ್ಗಳಾಗಿ ಯಾವುದೋ 4 ಕ್ಷೇತ್ರಗಳನ್ನ ಹಿಡ್ಕೊಂಡು ನೀವು ಇಲ್ಲಿ ಪ್ರಭಾವಿಗಳಾಗಿ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಒಂದು ಜಿಲ್ಲೆಗೆ ಅನ್ಯಾಯ ಮಾಡ್ತಿದ್ದೀರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ತುಮಕೂರಿನ ಜಿಲ್ಲೆಯ ಯಾವ ಶಾಸಕರು ಸಚಿವರಿದ್ದೀರಿ, ದಯವಿಟ್ಟು ನೀವು ಈ ಹೋರಾಟಗಾರರು ಏನಿದ್ದಾರೆ ರೈತರ ಹೋರಾಟಗಾರರು, ನೀವು ಅವರ ಪರ ನಿಲ್ಲಬೇಕು. ಮತ್ತು ಈ ನೀರನ್ನು ತೊಗೊಂಡು ಹೋಗೋದ್ರ ವಿರುದ್ಧ ನೀವು ಹೋರಾಟಕ್ಕೆ ಇಳಿಬೇಕು. ಮತ್ತು ನಾನು ನೋಡಿ ವಿಶೇಷವಾಗಿ ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ ಮತ್ತು ರಾಜಣ್ಣ ಅವರಿಗೆ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೋಡಿ ನಿಮಗೆ ಇಡೀ ಜಿಲ್ಲೆ ಗೊತ್ತಿದೆ. ರಾಜಣ್ಣ ಅವರೇ, ನಾನು ನಿಮ್ಮ ತಾಲೂಕಿನ ಬಗ್ಗೆನೇ ಕೇಳ್ತೀನಿ. ನೀವು ಮಧುಗಿರಿ ತಾಲೂಕನ್ನು ಪ್ರತಿನಿಧಿಸ್ತಿದ್ದೀರಿ. ನನಗೆ ಹೇಳಿ, ಎಷ್ಟು ಲಕ್ಷ ಎಕರೆಗಳಿವತ್ತು ಮಧುಗಿರಿ ತಾಲೂಕಿಗೆ ಒಂದರಲ್ಲೇ ಮಾತಾಡೋದಾದರೆ ಎಷ್ಟು ಲಕ್ಷ ಎಕರೆ ಇವತ್ತು ರೈತರು ನೀರಿಲ್ದಿರ ಬೀಳಿಬಿಟ್ಟು ಬೆಂಗಳೂರು ಸುತ್ತಮುತ್ತಲ ಪಟ್ಟಣ ಪ್ರದೇಶಗಳಿಗೆ ರೈತಾಪಿ ಮಕ್ಕಳು ಇವತ್ತು ಗೂಳೆ ಹೋಗ್ತಿದ್ದಾರೆ. ಹೇಳಿ, ನಿಮಗೆ ಗೊತ್ತಿಲ್ವಾ? ಯಾಕ್ರಿ ನಿಮಗೆ ಬದ್ಧತೆ ಇಲ್ಲ? ಒಬ್ಬ DK ಶಿವಕುಮಾರ್ಗೆ ತುಮಕೂರಲ್ಲಿರೋ ನೀರನ್ನು ರಾಮನಗರಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್ನ ಅವ್ರು ಮಾಡ್ಕೋತಾರೆ. ಅಂದರೆ ತುಮಕೂರಿಂದ ಮಧುಗಿರಿಗೆ ತೊಗೊಂಡು ಹೋಗೋ ಒಂದು ಬದ್ಧತೆ, ಕಮಿಟ್ಮೆಂಟ್ ನಿಮ್ಗೆ ಯಾಕ್ರಿ ಮಾಡ್ತಿಲ್ಲ? ಹೇಳ್ರಿ, ನಿಮ್ಗೆ ಯಾಕ್ರಿ ಕಮಿಟ್ಮೆಂಟ್ ಇಲ್ಲ? ಪರಮೇಶ್ವರ್ ಅವರೇ, ನೀವು ಯಾಕ್ರಿ ಕೊರಟಗೆರೆ ತಾಲೂಕಿಗೆ ನೀರು ತೊಗೊಂಡು ಹೋಗ್ಬೋದಲ್ರಿ? ಮಾಗಡಿಗೆ ಬಿಡೋ ಬದಲು, ರಾಮನಗರಕ್ಕೆ ಬಿಡೋ ಬದಲು. ಕೊರಟಗೆರೆಯಲ್ಲಿ ಬಡ ಭೂಮಿಗಳಿಲ್ವೇನ್ರಿ? ರೈತರು ಬೆಳೆಯೋಕ್ಕಾಗ್ದಿರೋ ಬಿಟ್ಟರೆ ಜಾಗಗಳಿಲ್ವೇನ್ರಿ ನೀರಿಲ್ದಿರ? ಯಾಕೆ ತೊಗೊಂಡು ಹೋಗೋಕ್ಕಾಗ್ತಿಲ್ಲ? ಪಾವಗಡ ಬಿಸಿಲ ನಾಡು, ಕುಡಿಯೋಕೆ ನೀರು ಸಿಗೋದಿಲ್ಲ ಬೇಸಿಗೆನಲ್ಲಿ. ಯಾಕೆ ನೀವು ಮನಸ್ಸು ಮಾಡ್ತಿಲ್ಲ? ಪಾವಗಡಕ್ಕೆ ಯಾಕೆ ನೀರನ್ನು ತೊಗೊಂಡು ಹೋಗ್ಬಾರ್ದು? ಅದೇ 3 TMC ನೀರನ್ನು ಈ 3 ತಾಲೂಕುಗಳಿಗೆ ಕೊಟ್ಟರೆ ರೈತರು ಬದುಕೋದಿಲ್ವೇನ್ರಿ? ನೀವು ರಾಮನಗರಕ್ಕೆ ಕೊಡ್ಬೋದು ಅಂತ ಹೇಳೋದಾದರೆ ಈ 3 ತಾಲೂಕಿಗೆ ನಿಮ್ಗೆ ಯಾಕೆ ಹರಿಸೋದಕ್ಕೆ ನೀವು ಬದ್ಧತೆ ಇಲ್ಲ? ನಿಮ್ಗೆ ಯಾಕೆ ಕಮಿಟ್ಮೆಂಟ್ ನೀವು ತೊಗೊಳ್ತಿಲ್ಲ? ಆ ಕಮಿಟ್ಮೆಂಟ್ನ ಹೇಳಿ. ಏನಕ್ಕೆ ಅಂದರೆ ನೀವು ಯಾರು ಆ ತಾಲೂಕಿನವರಲ್ಲ. ಹೌದು ರಾಜಣ್ಣವರೇ, ನಿಮಗೂ ಮಧುಗಿರಿಗೂ ಸಂಬಂಧನೇ ಇಲ್ಲ. ನೀವು ತುಮಕೂರಿಂದ ಬಂದು ಮಧುಗಿರಿಯಲ್ಲಿ ನಿಲ್ತೀರಿ. ಇದಕ್ಕೆ ನಿಮಗೆ ಮುಂಚೆ ಪರಮೇಶ್ವರ್ ನಿಲ್ತಾಯಿದ್ರು. ನಿಮ್ಗೆ ಏನು ಹೋಗಬೇಕಾಗಿದೆ? ಎಲೆಕ್ಷನಲ್ಲಿ ಬರ್ತೀರಿ, 4 ಮಾತಾಡ್ತೀರಿ, ಜನರು ಏನೋ ಆಮಿಷಗಳನ್ನ ತೋರಿಸ್ತೀರಿ, 4 ಕಾಸುಗಳನ್ನ ಕೊಡ್ತೀರಿ, ಬೇಡದೇ ಇರೋದವ್ರು ಕೊಡ್ತೀರಿ, ಕೊಟ್ಟು ಗೆದ್ಕೊಂಡು ಹೋಗ್ಬಿಡ್ತೀರಿ. ನಿಮ್ಗೆ ಏನಾಗೋಗ್ಬೇಕು? ತಾಲೂಕನ್ನು ಕಟ್ಕೊಂಡು ಏನಾಗಬೇಕಾಗಿದೆ ರೀ ನಿಮ್ಗಳಿಗೆ? ಹೇಳಿ. ನೀವು ಹೋಗ್ಬಿಟ್ಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಕುತ್ಕೋತೀರಾ ಬಂಗ್ಲೆಗಳು ಕಟ್ಕೊಂಡು ಆರಾಮಾಗಿ. ಸಾಯ್ತಾ ಇರೋದು ಯಾರು ರೀ? ರೈತರು. ನಿಮ್ಗೆ ಅದು ಅರಿಲ್ವಾ? ಇವತ್ತು ಮಧುಗಿರಿ, ಪಾವಗಡ ಮತ್ತು ಕೊರಟಗೆರೆ, ಗುಬ್ಬಿ, ಆಮೇಲೆ ಸಿರಾ, ಈ 5 ತಾಲೂಕುಗಳನ್ನ ನೀವು ತೊಗೊಳ್ಳಿ. ಎಷ್ಟು ಸರಿ ಮಳೆ ಬರುತ್ತೆ ರೀ? ಸರಾಸರಿ 5 ವರ್ಷ ನೀವು ಇಟ್ಕೊಂಡ್ರೆ 5 ವರ್ಷದಲ್ಲಿ ಎಷ್ಟು ವರ್ಷ ಮಳೆ ಬೀಳುತ್ತೆ ಈ ತಾಲೂಕುಗಳಲ್ಲಿ? ನಿಮಗೆ ಅದು ಅರಿವಿಲ್ವೇನ್ರಿ? ಅರಿವಿಲ್ವಾ? 5 ವರ್ಷದಲ್ಲಿ ಕನಿಷ್ಠ 4 ವರ್ಷಗಳು ನೀವು ಅದನ್ನು ಬರಪೀಡಿತ ಅಂತ ಘೋಷಣೆ ಮಾಡ್ತೀರಿ. ಈ ತಾಲೂಕುಗಳನ್ನ, ಈ 4-5 ತಾಲೂಕುಗಳು ಕನಿಷ್ಠ 5 ವರ್ಷದಲ್ಲಿ 4 ವರ್ಷ ಬರಪೀಡಿತ ಅಂತ ಘೋಷಣೆ ಮಾಡ್ತೀರಿ. ನೀವು ಆ ತಾಲೂಕುಗಳಿಗೆ ನೀರು ಬಿಡಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಹೇಮಾವತಿ ನೀರನ್ನು ಈ ತಾಲೂಕುಗಳಿಗೆ ಹರಿಸಿ ರೈತರ ಬದುಕನ್ನು ಹಸಿರು ಮಾಡೋಣ ಅನ್ನೋದು ನಿಮ್ಗೆ ಅನ್ಸಲ್ಲ. ಅದೇ ರಾಮನಗರದಿಂದ DK ಶಿವಕುಮಾರ್ ಅವರು ತುಮಕೂರಿಗೆ ಬಂದು ಈ ನೀರನ್ನು ತೊಗೊಂಡೋಗಿ ನಾನು ಮಾಗಡಿಗೆ ಹರಿಸ್ತೀನಿ, ಚನ್ನಪಟ್ಟಣಕ್ಕೆ ಹರಿಸ್ತೀನಿ, ರಾಮನಗರಕ್ಕೆ ಹರಿಸ್ತೀನಿ, ಅಲ್ಲಿನ ರೈತರ ಬದುಕನ್ನು ನಾನು ಹಸಿರು ಮಾಡ್ತೀನಿ ಅಂತ ಹೊರಟ್ರೆ ನೀವು ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ನಿಮಗೆ ಈ ರೈತರ ಕಣ್ಣಿಗೆ ಕಾಣಿಸ್ತಿಲ್ಲ. ಇದು ನಿಮ್ಮ ಬದ್ಧತೆ ಅಲ್ವಾ? ಮತ್ತು ನೀವು ನಾನು ಹೇಳೋದೇನೆಂದರೆ, ಇವತ್ತು ನೀವು 144 ಸೆಕ್ಷನನ್ನು ಹಾಕಿ ಒಂದು ಕಾಮಗಾರಿನ ಪೊಲೀಸ್ ಕಣ್ಣುಗಾವಿನಲ್ಲಿ ಇಟ್ಕೊಂಡು ಒಂದು ಕಾಮಗಾರಿನ ಮಾಡಿ ನೀರು ತಗೊಳ್ಳೋಗುವಂಥ ಹರ್ಕತ್ತು ಏನ್ರಿ ಇದೆ? DK ಶಿವಕುಮಾರ್ ಅವರೇ, ಏನ್ರಿ ಇದೆ? ಪರಮೇಶ್ವರ್ ಸಾಹೇಬ್ರೆ, ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ಕಾನೂನು ಸುವ್ಯವಸ್ಥೆ ನಿಮ್ಮ ಕೈನಲ್ಲೇ ಇದೆ. ನೀವು ಹೇಳಿ, ಇವತ್ತು ಸ್ವಾಮೀಜಿಗಳ ಮೇಲೆ ಹೆಚ್ಚು ಕಮ್ಮಿ 4-5 ಸ್ವಾಮೀಜಿಗಳ ಮೇಲೆ ನೀವು ಹಾಕಿರೋ ಸೆಕ್ಷನ್ಗಳು ನೋಡಿದ್ರೆ ನನಗೆ ಕೈಕಾಲು ನಡ್ಕ ಬರ್ತದೆ. ಅಂಥ ಸೆಕ್ಷನ್ಗಳನ್ನ ಹಾಕ್ಸಿ ಇವತ್ತು ನೀವು ಹೋರಾಟ ಮಾಡೋರನ್ನ, ಹೋರಾಟಗಾರರನ್ನ, ರೈತ ಮುಖಂಡರುಗಳನ್ನ ಇವತ್ತು ನೀವು ಬೆದರಿಸ್ತಿದ್ದೀರಾ. ಇದೇನು ಗೂಂಡಾ ರಾಜ್ಯನ? ಇಷ್ಟಕ್ಕೂ ಏನು ಮಾಡ್ತಿರೋದವರು? ಅವ್ರೇನು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡಿತವ್ರ? ಪೊಲೀಸವ್ರಿಗೆ ಕಲ್ಲು ಹೊಡಿತವ್ರ?
ಇಲ್ಲ ಪೊಲೀಸರ ವಾಹನಕ್ಕೆ ಏನಾದರೂ ಕಲ್ಲು ಹೊಡಿತಿದ್ದಾರೆ ಅವರು? ಏನು ಮಾಡ್ತಿದ್ದಾರೆ ಸ್ವಾಮಿ? ತಮ್ಮ ಹಕ್ಕನ್ನು ಕೇಳ್ತಿದ್ದಾರೆ ರೀ. ಹೌದು, ನೀರಿನ ಹಕ್ಕನ್ನು ಕೇಳ್ತಿದ್ದಾರೆ ಅವರು. ನಮ್ಮ ಹಕ್ಕನ್ನು ಕಸ್ಕೊಂತಿದ್ದೀರ ನೀವು ಅಂತ. 24 TMC ನೀರು ಹೇಮಾವತಿಯಿಂದ ಅಗ್ರಿಮೆಂಟ್ ಆಗಿರೋದು ಯಾರಿಗೆ ಆಗಿರೋದು? ರಾಮನಗರಕ್ಕಾಗಿದೆಯಾ? ಆಗಿರೋದು ತುಮಕೂರಿಗೆ ರೀ, ತುಮಕೂರು ಡಿಸ್ಟಿಕ್ಗೆ. ನೀವು ಅದನ್ನೇ ಸರಿಯಾಗಿ ತೊಗೊಂಬರೋಕ್ಕಾಗ್ತಿಲ್ಲ. 16-17 TMC ಒಂದು ವರ್ಷಕ್ಕೆ ತೊಗೊಂಬರ್ತಾ ಇದ್ದೀರಿ. ಮಿಕ್ಕಿದ ನೀರನ್ನ ಅಲ್ಲೇ ಬಿಟ್ಟು ಬರ್ತಾ ಇದ್ದೀರಿ. ಅದರಲ್ಲಿ 3 TMC ಈ ಕಡೆ ಹೊತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಿ. ಅದಕ್ಕೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೋರಾಟ ಮಾಡಿದ್ರೆ ಅಂಥ ಹೋರಾಟಗಾರರ ಮೇಲೆ ಇವತ್ತು ನೀವು ಕೇಸ್ಗಳನ್ನ ಹಾಕ್ತಿದ್ದೀರ. ನನ್ನ ಕಳಕಳಿಯ ಮನವಿ ತುಮಕೂರು ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ, ದಯವಿಟ್ಟು ಈ ಹೋರಾಟನ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನೀರು ನಮ್ಮ ಹಕ್ಕು. DK ಶಿವಕುಮಾರ್ ಅವರೇ, ನೀವು ಮಾಡಿದ್ರಲ್ಲ ಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಇದು ತುಮಕೂರು ಜಿಲ್ಲೆಯ ರೈತರ ಘೋಷವಾಕ್ಯ ಆಗಿರಬೇಕು. ಹೌದು, ಈ ಹೋರಾಟಕ್ಕೆ ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂತಹ ತುಮಕೂರು ಜಿಲ್ಲೆಯ ರೈತರು ಮತ್ತು ರೈತ ಮಕ್ಕಳು ಎಲ್ಲೆಲ್ಲಿದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಈ ಹೋರಾಟದಲ್ಲಿ ಧುಮುಕಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನೀರು ನಮ್ಮ ಹಕ್ಕು. ಈ ನೀರನ್ನು ರಾಮನಗರಕ್ಕೆ ಹೋಗೋದಕ್ಕೆ ಬಿಡಬಾರ್ದು. ಇದು ಕೇವಲ DK ಶಿವಕುಮಾರ್ ಅವರ ರಾಜಕೀಯ ಲಾಭಕ್ಕೋಸ್ಕರ ಈ ನೀರನ್ನು ತಗೊಂಡೋಗಿ ರಾಮನಗರಕ್ಕೆ ತಗೊಂಡೋಗೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಈ ಹೋರಾಟನ ಮುಂದುವರಿಬಾರ್ದು, ಇದನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸ್ವಾಮೀಜಿಗಳ ಮೇಲೆ ಕೇಸ್ಗಳು ಹಾಕಿಸ್ತಿದ್ದಾರೆ, ರೈತ ಮುಖಂಡರುಗಳ ಮೇಲೆ ಕೇಸ್ಗಳು ಹಾಕಿಸ್ತಿದ್ದಾರೆ. ಇದ್ರ ಉದ್ದೇಶ ಏನು ಅಂದರೆ ಬೆದರಿಸಬೇಕು ಅಂತ. ಏನಕ್ಕೆ ಅಂದರೆ ಇದು ಇನ್ನೂ ಬರೀ ರೈತರ ಮಟ್ಟದಲ್ಲೇ ಈ ಹೋರಾಟ ನಡೀತಿದೆ. ಅದಕ್ಕೆ ಒಂದಷ್ಟು ಜನ ಸ್ವಾಮೀಜಿಗಳು ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಇದಕ್ಕೆ ಇನ್ನೂ ವಿದ್ಯಾರ್ಥಿಗಳು ಬಂದಿಲ್ಲ ಈ ಹೋರಾಟಕ್ಕೆ. ಈ ಹೋರಾಟ ವಿದ್ಯಾರ್ಥಿಗಳು ಬಂದರೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ರೈತ ಮುಖಂಡರ ಮೇಲೆ ಮತ್ತು ಸ್ವಾಮೀಜಿಗಳ ಮೇಲೆ ಕೇಸ್ಗಳು ಹಾಕಿ ಇದನ್ನು ಸಣ್ಣ ಮಟ್ಟದಲ್ಲೇ ಚೂಟ್ ಹಾಕೋದಕ್ಕೆ DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮ್ಮದೇ ಜಿಲ್ಲೆಯ ಮಂತ್ರಿಗಳಾಗಿರ್ತಕ್ಕಂತಹ ಪರಮೇಶ್ವರ್ ಅವರು ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹೌದು, ಯಾಕೆಂದರೆ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಇದು ಅವ್ರ ಸಪೋರ್ಟಿಂದನೇ ನಡೀತಿರೋದು. ಹಂಗಾಗಿ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಅವರೇ, ಸಾಧ್ಯವಾದರೆ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನೀವು ತೊಗೊಂಡೋಗ್ಬೇಕು. ಸಾಧ್ಯವಾದರೆ ನಿಮ್ಮ ಪದವಿಗೆ ರಾಜೀನಾಮೆ ಕೊಟ್ಟು ಬನ್ನಿ. ನಿಮ್ಮನ್ನು ಜನ ಇನ್ನು 10 ಸರಿ ಗೆಲ್ಲಿಸ್ತಾರೆ ಬೇಕಿದ್ರೆ. ಪರಮೇಶ್ವರ್ ಸಾಹೇಬ್ರೆ, ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ನೀವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ನಿಮ್ಮ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ MLAಗಳು, ನಿಮ್ಮ ಕಾಂಗ್ರೆಸ್ನವರು ಎಲ್ಲ ಪಕ್ಷಾತೀತವಾಗಿ ಬಂದಿದ್ದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತು ನೋಡಿ, ಈ ಯೋಜನೆ ತುಂಬ ಹಿಂದೆಯೇ ಜಾರಿಗೆ ಬಂದಿತ್ತು. ಇದು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನವರು ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಅಪವಿತ್ರ ಸಂಬಂಧ, ಆವಾಗಲೇ ಆಗಿತ್ತಿದು. ಆದರೆ ಅದಾದಮೇಲೆ ಯಡಿಯೂರಪ್ಪನವ್ರು ಬಂದು ಇದನ್ನು ನಿಲ್ಲಿಸಿದ್ರು. ಯಡಿಯೂರಪ್ಪನವ್ರ ನಂತರ ಬೊಮ್ಮಾಯಿ ಅವರು ಬಂದ ಮೇಲೂ ಕೂಡ ಇದನ್ನು ನಿಲ್ಲಿಸಿದ್ರು. ಈ ನಿಂತಿರೋ ಒಂದು ಪ್ರಾಜೆಕ್ಟನ್ನು ಇವತ್ತು ಇದಕ್ಕೆ ಜೀವ ಕೊಟ್ಟು DK ಶಿವಕುಮಾರ್ ಅವರು ತುಂಬ ಅವಸರವಾಗಿ 144 ಸೆಕ್ಷನ್ ಹಾಕಿ ನಿಷೇಧಾಜ್ಞೆ ಏರಿಸಿ ಆ ಕಾಮಗಾರಿ ನಡೀತಿರೋ ಸುತ್ತಮುತ್ತ 10 ಕಿಲೋಮೀಟ್ರು ನಿಷೇಧಾಜ್ಞೆ ಹಾಕಿ ಇವತ್ತು ಚಾನಲ್ ತೊಗೊಂಡು ಹೋಗ್ತಿದ್ದಾರೆ. DK ಶಿವಕುಮಾರ್ ಅವರೇ, ನಿಮಗೆ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರದ ರೈತರ ಮೇಲೆ ನಿಮ್ಗೆ ಅಷ್ಟು ಆಸಕ್ತಿ ಇದ್ದರೆ ಬೇರೆ ರೀತಿಯಾಗಿ ನೀರಿನ ಮೂಲಗಳನ್ನ ಹುಡುಕೊಂಡು ಅವನ್ನ ಶೇಖರಣೆ ಮಾಡಿಕೊಂಡು ಕೊಡಿ ಆ ರೈತರಿಗೆ. ಯಾರು ಬೇಡ ಅಂತ ಹೇಳಿದ್ರು? ಯಾಕೆಂದರೆ ನಾವೆಲ್ಲ ಕರ್ನಾಟಕದವರೇ, ಅಕ್ಕಪಕ್ಕದ ಜಿಲ್ಲೆಯವರೇ. ನೀವು ನಮ್ಮಲ್ಲಿ ಹೊಡ್ಕೊಂತಂದು ಇಕ್ಬಿಟ್ಟು ಇಲ್ಲಿ ಕೂತ್ಕೊಂಡು ತಮಾಷೆ ನೋಡಬೇಡ್ರಿ. ಹೌದು, ನಿಮಗೆ ಕಾಳಜಿ ಇದೆ, ನನಗೆ ಗೊತ್ತು. ನಿಮ್ಗೆ ಯಾವ ರೀತಿ ಕಾಳಜಿ ಇದೆ ಅಂತ ಸಮಾಜಕ್ಕೂ ಗೊತ್ತಿದೆ. ನಿಮ್ಮ ಕಾಳಜಿನೇನು ಯಾರೇನು ಹೇಳಬೇಕಾಗಿಲ್ಲ. ಅಲ್ಲಿ ನೀವು ಮಾಡಿ, ನೀವು ಯಾರು ಬೇಡ ಅಂತ ಹೇಳಿದ್ರು ಮಾಡಿ. ನಿಮ್ಮದು ಪಕ್ಕದಲ್ಲಿ ತಿಬ್ಬೋನಹಳ್ಳಿ ಕೆರೆ ಇದೆ, ಮತ್ತು ನಿಮ್ಗೆ ಗೊತ್ತೇ ಇದೆ ಮಾಗಡಿ ಎತ್ತರದ ಪ್ರದೇಶ, ಗುಡ್ಡಗಾಡುಗಳಿದೆ, ಸಾಕಷ್ಟು ಇದೆ ನೀರಿನ ಮೂಲಗಳು. ಉಪಯೋಗಿಸ್ಕೊಳ್ಳಿ ಆ ಮೂಲಗಳನ್ನ. ಎಲ್ಲಾದರೂ ಒಂದು ಡ್ಯಾಮ್ ಕಟ್ಕೊಳ್ಳಿ. ಮಾಗಡಿ ಸುತ್ತಮುತ್ತ ಸಾಕಷ್ಟು ನೀರನ್ನು ಶೇಖರಣೆ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ನೀವು ಮಾಡ್ಕೊಳ್ಳಿ. ಮೇಕೆದಾಟು ನೀವು ಮಾಡಿಕೊಟ್ಟಿದ್ದೀರಿ, ಈಗ ಮಾಡಿ, ತುಂಬ ಸಂತೋಷ. ಮೇಕೆದಾಟುವಿಂದ ನೀರು ತೊಗೊಂಡು ಬನ್ನಿ, ಬೆಂಗಳೂರು ಕುಡಿಯೋದು ಕೊಡಿ, ಕನಕಪುರದಲ್ಲಿ ಕುಡ್ಕೊಳ್ರಿ.
ರಾಮನಗರಕ್ಕೆ ತಗೊಂಬನ್ನಿ, ರೈತರ ಕೆರೆಗಳು ತುಂಬಿಸಿ. ಅದಷ್ಟೇ ಅಲ್ಲದೆ ನೋಡಿ, ನಮ್ಮ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ರಲ್ಲ, ರಮೇಶ್ ಕುಮಾರ್, ಕೋಲಾರ ಶ್ರೀನಿವಾಸಪುರದವರು, ನೋಡಿ ಬೆಂಗಳೂರಿನಿಂದ ಅವ್ರನ್ನ ಯೋಜನೆ ಮಾಡಿದ್ರು. ತುಂಬ ಅದ್ಭುತವಾದ ಯೋಜನೆ, KC ವ್ಯಾಲಿ. ಹೌದು, ತುಂಬ ಅದ್ಭುತವಾದ ಯೋಜನೆ. ಏನು ಈ KC ವ್ಯಾಲಿ ಯೋಜನೆ ಅಂದರೆ, ಬೆಂಗಳೂರಿನಲ್ಲಿ ಬರ್ತಕ್ಕಂತಹ ಸಿವೇಜ್ ವಾಟರ್, ವೇಸ್ಟ್ ವಾಟರ್ನ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆಯ 150 ಕೆರೆಗಳಿಗೆ ನೀರು ತುಂಬಿಸೋಂಥ ಒಂದು ಯೋಜನೆ ತುಂಬ ಅದ್ಭುತವಾಗಿ ಮಾಡಿದ್ರು. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅದು. DK ಶಿವಕುಮಾರ್ ಅವರೇ, ನಿಮಗೆ ಅಷ್ಟು ಆಸಕ್ತಿ ಇದ್ದರೆ ವೃಷಭಾವತಿ ಕೆರೆಯಲ್ಲಿ ಹಿಮಾಲಯ ಪರ್ವತದಲ್ಲಿ ಅರ್ಧಂಗೆ ಹರಿಯುತ್ತೆ ಡೈಲಿ ನೀರು. ಏನಾಗ್ತಿದೆ ಅದನ್ನು ಶೇಖರಣೆ ಮಾಡ್ಕೊಳ್ಳಿ, ಶುದ್ಧಿ ಮಾಡಿ ಕೊಡಿ. ನಿಮ್ಮ ರಾಮನಗರಕ್ಕೆ ಯಾರು ಬೇಡ ಅಂತ ಹೇಳಿದ್ರು, ಕೊಡಿ. ಚನ್ನಪಟ್ಟಣಕ್ಕೆ ಕೊಡಿ, ಮಾಗಡಿಗೆ ರೈತರ ಕೆರೆಗಳು ತುಂಬಿಸಿ ಬದುಕು ಕಟ್ಕೊಳ್ತಾರೆ ಅವರು. ಮತ್ತು ವಿಶೇಷವಾಗಿ ಇನ್ನೊಂದು ಏನಾಗಿದೆ ಅಂದರೆ ನೋಡಿ ವೀಕ್ಷಕರೇ, ರಾಮನಗರ, ಚನ್ನಪಟ್ಟಣ ಮತ್ತು ಮಾಗಡಿ ಈಗಾಗಲೇ ಅಲ್ಲಿ ಕೃಷಿ ಚಟುವಟಿಕೆಗಳು ಕಮ್ಮಿ ಆಗ್ತಿದೆ. ಎದಕ್ಕೆ ಕಮ್ಮಿ ಆಗ್ತಿದೆ ಅಂದರೆ, ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗ್ತಾ ಸಾಕಷ್ಟು ಆ ಭಾಗಗಳನ್ನ ಆಕ್ರಮಣ ಮಾಡ್ಕೊತಿದೆ. ಅಂದರೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಬೆಳೀತಿದೆ. ಹಾಗಾಗಿ ಅವರಿಗೆ ಕೃಷಿಗೆ ಅಷ್ಟು ಹೆಚ್ಚಿಗೆ ನೀರಿನ ಅವಶ್ಯಕತೆಯೂ ಕೂಡ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರು ಕೃಷಿಗೆ ನೀರೇ ಬೇಕಾಗಿರಲ್ಲ, ಯಾಕೆಂದರೆ ಕೃಷಿ ಬೆಳೆಯೋರೇ ಇರಲ್ಲ ಅಲ್ಲಿ. ಆಗಲೇ DK ಶಿವಕುಮಾರ್ ಹೇಳಿದ್ದಾರೆ, ನಿಮ್ಮದು ಏನು 10 ರೂಪಾಯಿಗೆ 500 ರೂಪಾಯಿ ಸಿಕ್ಕುತ್ತೆ, ಯಾರು ಜಮೀನುಗಳು ಮಾರಬೇಡಿ, ಇಟ್ಕೊಳ್ಳಿ, ಮುಂದೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಏನು ಭವಿಷ್ಯ ಹೇಳಿರೋದು ಅವರು? ನಾನು ನೀರು ಬಿಡ್ತೀನಿ ಬೇರೆ ಬೆಳ್ಕೊಳ್ರಿ ಅಂತಲ್ಲ. ಅವ್ರು ಹೇಳಿರೋ ಭವಿಷ್ಯ ಯಾವುದು ಗೊತ್ತಾ? ರಿಯಲ್ ಎಸ್ಟೇಟ್ ಬೆಳೆಯುತ್ತೆ, ಮುಂದೆ ಇಟ್ಕೊಳ್ಳಿ ಅಂತ ಹೇಳಿರೋದು ಅವರು. ಆ ಕಾರಣಕ್ಕೆ ನಾನು ನನ್ನ ಜಿಲ್ಲೆಯ ರೈತರಲ್ಲಿ ಕಳಕಳಿಯ ಮನವಿ, ಈ ಹೋರಾಟನ ತುಂಬ ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು. ದೊಡ್ಡ ಹೋರಾಟಗಳಾಗಬೇಕು, ಇದರಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಗಳಾಗಬೇಕು. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಿಂದ ಒಂದು ಹನಿಯ ನೀರನ್ನು ಕೂಡ ರಾಮನಗರಕ್ಕೆ ಕೊಡೋದಿಲ್ಲ ಅನ್ನೋ ಒಂದು ಪ್ರತಿಜ್ಞೆನ ನಾವು ಮಾಡಿ ಹೋರಾಟಕ್ಕೆ ಇಳಿಬೇಕು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.